ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SJK ಸ್ಕಿಲ್ಸ್. ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿರುವಂಥ ಫಾರ್ಮುಲಾ ಯಾವುದು ಅಂತಂದರೆ ಟೆಕ್ಸ್ಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಇಲ್ಲಿ ನೋಡಿ ನಿಮಗೆ ಆ ಒಂದು ಟೆಕ್ಸ್ಟ್ ಜಾಯಿನ್ ಅನ್ನೋದು ಎಷ್ಟು ಯೂಸ್ಫುಲ್ ಇದೆ ಅನ್ನೋದು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಸೆಲ್ಗಳಲ್ಲಿ ಒಂದಷ್ಟು ಅಡ್ರೆಸ್ಗಳು ಎಂಟ್ರಿ ಆಗಿದೆ. ಅದರಲ್ಲಿ ನೀವು ನೋಡ್ಬೋದು, ಫಸ್ಟ್ ಒನ್ ಬಂದು ಹೌಸ್ ನಂಬರು ಮತ್ತು ಸ್ಟ್ರೀಟು ಮತ್ತು ಏರಿಯಾ ಮತ್ತು ಸಿಟಿ ಮತ್ತು ಯಾವ ಸ್ಟೇಟು ಮತ್ತು ಯಾವ ಕಂಟ್ರಿ ಮತ್ತು ಪಿನ್ ನಂಬರ್ ಅನ್ನೋದು ಏನು ಅನ್ನೋದನ್ನ ನಾನು ಇಲ್ಲಿ ಬೇರೆ ಬೇರೆ ಸೆಲ್ಗಳಲ್ಲಿ ಬೇರೆ ಬೇರೆ ಕಾಲಮ್ಗಳಲ್ಲಿ ಎಂಟ್ರಿ ಆಗಿದೆ. ಆ ಒಂದು ಎಂಟ್ರಿ ಆಗಿರೋಂಥ ಬೇರೆ ಬೇರೆ ಸೆಲ್ಗಳನ್ನು ಒಂದೇ ಸೆಲ್ ಒಳಗಡೆ ಕಂಟಿನ್ಯೂ ಆಗಿ ಆ ಒಂದು ಅಡ್ರೆಸ್ ನನಗೆ ಕಂಪ್ಲೀಟು ಒಂದು ಸೆಲ್ ಒಳಗಡೆ ಬೇಕು. ಆ ಒಂದು ಸೆಲ್ಲನ್ನು ನಾನು ಡೈರೆಕ್ಟಾಗಿ ಇಲ್ಲಿ ಒಂದು ಫಾರ್ಮುಲಾದಿಂದ ಈಸಿಯಾಗಿ ನಾನು ಒಂದೇ ಸೆಲ್ ಒಳಗಡೆ ತೊಗೋತೀನಿ. ಅದಕ್ಕೆ ಬೇಕಾಗಿರೋಂಥ ಒಂದು ಫಾರ್ಮುಲಾ ಏನಂತಂದರೆ ಟೆಕ್ಸ್ಟ್ ಜಾಯಿನ್ ಅನ್ನೋ ಒಂದು ಫಾರ್ಮುಲಾ. ಆ ಒಂದು ಟೆಕ್ಸ್ಟ್ ಜಾಯಿನ್ ಅನ್ನೋ ಒಂದು ಫಾರ್ಮುಲಾನ ಹೇಗೆ ಹಾಕೋದು ಅನ್ನೋದು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ನಾನು ಈ ಲಾಸ್ಟಲ್ಲಿ ಫುಲ್ ಅಡ್ರೆಸ್ ಅಂತ ಏನಿದೆಯೋ ಫುಲ್ ಅಡ್ರೆಸ್ಸಲ್ಲಿ ಈಕ್ವಲ್ಸನ್ನು ಕ್ಲಿಕ್ ಮಾಡ್ತೀನಿ. ಈಕ್ವಲ್ಸನ್ನು ಕ್ಲಿಕ್ ಮಾಡಿ ಟೆಕ್ಸ್ಟ್ ಜಾಯಿನ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿಬಿಟ್ಟು ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ಓಪನ್ ದಿ ಬ್ರ್ಯಾಕೆಟ್ ಬರುತ್ತೆ. ಇವಾಗ ಕಂಟಿನ್ಯೂ ಆಗಿ ನಾನು ಏನು ಡೋರ್ ನಂಬರ್ ಇದೆ ಮತ್ತು ಆ ಒಂದು ಸ್ಟ್ರೀಟ್ ಅಡ್ರೆಸ್ ಇದೆ ಅದನ್ನು ಕಂಟಿನ್ಯೂ ಸ್ಪೇಸ್ ಇಲ್ಲದೆ ತೊಗೊಳಕ್ಕಾಗಲ್ಲ. ಆ ಸ್ಪೇಸ್ ಬೇಕು, ಮಧ್ಯೆ ಏನಿದೆಯೋ ಆ ಒಂದು ಅಡ್ರೆಸ್ಗೆ ಒಂದೊಂದು ಸ್ಪೇಸ್ ಬೇಕಲ್ವ, ಆ ಸ್ಪೇಸ್ನ ಆ್ಯಡ್ ಮಾಡೋಕ್ಕೋಸ್ಕರ ಡಬಲ್ ಕೋಟನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಬಲ್ ಕೋಟ್, ಒಂದು ಸಿಂಗಲ್ ಸ್ಪೇಸ್ ಬೇಕು ಪ್ರತಿಯೊಂದೊಂದಕ್ಕೂ, ಅದಕ್ಕೆ ಸಿಂಗಲ್ ಸ್ಪೇಸ್ ಹಾಕ್ಕೊಂಡು ಮತ್ತೆ ಡಬಲ್ ಕೋಟ್ ಹಾಕಿ ಕಾಮ ಟ್ರೂ ಅಂತ ಇಲ್ಲಿ ಟೈಪ್ ಮಾಡ್ತೀನಿ. ಟ್ರೂ ಅಂತ ಟೈಪ್ ಮಾಡಿ ಕಾಮ ಮತ್ತು ಎಲ್ಲಿಂದ ಎಲ್ಲಿ ತನಕ ಕಂಟಿನ್ಯೂ ಆಗಿ ನನಗೆ ಅಡ್ರೆಸ್ಸು ಆ್ಯಡ್ ಆಗಬೇಕು ಅನ್ನೋದು ನನಗಿಲ್ಲಿ ಬೇಕು. ಕಂಪ್ಲೀಟಾಗಿ ನನಗೆ ಹೌಸ್ ನಂಬರಿಂದ ಹಿಡಿದು ಲಾಸ್ಟಲ್ಲಿ ಪಿನ್ ನಂಬರ್ ತನಕ ನನಗೆ ಒಂದೇ ಸೆಲ್ ಒಳಗಡೆ ಬೇಕು. ಅದಕ್ಕೆ ಕಂಟಿನ್ಯೂ ಆಗಿ ನಾನು ಹೌಸ್ ನಂಬರಿಂದ ಹಿಡಿದು ಪಿನ್ ನಂಬರ್ ತನಕ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ನಾನು ಎಂಟರನ್ನು ಕ್ಲಿಕ್ ಮಾಡಿದೆ. ಎಂಟರನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಕಂಟಿನ್ಯೂ ಆಗಿ ಡೋರ್ ನಂಬರ್ MG ರೋಡ್ 1 ಸೆಕ್ಟರ್ 2 ಬ್ಯಾಂಗ್ಳೂರು ಕರ್ನಾಟಕ ಇಂಡಿಯಾ 560001 ಅಂತ ಕಂಟಿನ್ಯೂ ಆಗಿ ಒಂದೇ ಸೆಲ್ ಒಳಗಡೆ ಬಂತು. ಅದನ್ನು ಈಗ ನಾನು ಡ್ರ್ಯಾಗ್ ಡೌನ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ D ಅನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಕಂಟಿನ್ಯೂ ಆಗಿ ನನಗೆ ಎಲ್ಲ ಅಡ್ರೆಸ್ಸು ಅಂದರೆ ಇಲ್ಲಿ ಮುಂದೆ ಇರುವಂಥ ಎಲ್ಲ ಕಂಪ್ಲೀಟ್ ಅಡ್ರೆಸ್ಸು ನಮಗೆ ಕಂಪ್ಲೀಟಾಗಿ ಒಂದೇ ಸೆಲ್ ಒಳಗಡೆ ಬೇರೆ ಬೇರೆ ಡಾಟಾ ಒಂದೇ ಸೆಲ್ ಒಳಗಡೆ ಬಂದಿದೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು. ಸೊ ಇದೇ ಥರ ನೀವು ಎಕ್ಸೆಲ್ನಲ್ಲಿ ತುಂಬ ಫಾರ್ಮುಲಾಸ್ಗಳನ್ನ ಕಲಿಬೇಕು ಮತ್ತು ಶಾರ್ಟ್ಕಟ್ ಕೀಸ್ಗಳನ್ನ ಕಲಿಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವೀಡಿಯೋಸ್ಗಳನ್ನೂ ನೀವು ನೋಡಬೇಕು ಅನ್ನೋದಾದರೆ ಆ ಒಂದು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಬರುವಂಥ ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.